ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಮಗಳೂರಿನಲ್ಲಿ ಹಿಂದೂಗಳ ನೆಮ್ಮದಿ ಕೆಡಿಸುವಂತಹ ಕೆಲಸ ಆಗಿದೆ ಅನ್ನೋದರ ಡೀಟೇಲ್ಸ್ ಇದು. ಹಿಂದೂಗಳ ಮನೆಗಳ ಮೇಲೆ ಮುಸ್ಲಿಂ ಯುವಕರು ಬಂದು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕಲ್ಲು ತೂರಾಟ ರಾಜ್ಯದ ಜನರಿಗೆ ಚಿರಪರಿಚಿತವಾಗಿರುವಂತಹ ಶಬ್ದ. ಯಾಕಂದ್ರೆ ಪ್ರತಿ ವರ್ಷ ಮಿನಿಮಮ್ 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ನಾವು ಇಂಥ ಸುದ್ದಿಗಳನ್ನ ಕೇಳ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಈಗಲೂ ಅಷ್ಟೇ ಜಾಗ ಪರಿಸ್ಥಿತಿಗಳು ಬದಲಾಗಿದೆ. ಅನ್ಯಕೋಮಿನ ಯುವಕರು, ಅನ್ಯಕೋಮ ಅಂದ್ರೆ ಮುಸ್ಲಿಂ ಯುವಕರೇ ಕಲ್ಲು ತೂರಾಟವನ್ನು ನಡೆಸಿರೋದು. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಆಗಿರೋ ಘಟನೆ. 1 ವಾರದಿಂದ ಕಲ್ಲು ತೂರಿ ಯುವಕರ ಗುಂಪು ಅಲ್ಲಿ ಭೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು. ಇದರಲ್ಲಿ ಫಾಲೋ ಮಾಡಿದ್ರು ಹಿಂದೂಗಳು ಅಲ್ಲಿ ಯಾರು ಬಂದು ಕಲ್ಲು ಹೊಡಿತಾ ಇದ್ದಾರೆ, ಯಾಕೆ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ, ಯಾಕೆ ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಗಮನ ಇಟ್ಟು ನೋಡಿದಾಗ 6 ಜನ ಸಿಕ್ಕಾಕೊಂಡಿದ್ದಾರೆ. 6 ಜನರಲ್ಲಿ 4 ಜನ ಎಸ್ಕೇಪ್ ಆಗಿದ್ದಾರೆ. ಇನ್ನಿಬ್ರು ಸಾರ್ವಜನಿಕರ ಕೈಗೆ ಸಿಕ್ಕಾಕೊಂಡ್ರು. ಅವರಿಬ್ರಿಗೆ ಸರಿಯಾಗಿ ಹೊಡೆದು ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇದಾದ ನಂತರ ಒಂದು ಹೈ ಡ್ರಾಮಾ ಓಪನ್ ಆಯಿತು. ಆ ಹೈ ಡ್ರಾಮಾದ ಇನ್ನೊಂದು ಭಾಗವನ್ನು ನೀವು ನೋಡ್ತಾ ಇದ್ದೀರಾ. ಇದು ಸೇಮ್ ಪ್ಯಾಟ್ರನ್ ಅಲ್ಲಿ ಏನು ಬದಲಾವಣೆ ಕಾಣಿಸಲ್ಲ ನಮಗೆ. ಇಲ್ಲಿ ಕಲ್ಲು ತೂರಾಟ ಆಯ್ತು ಅಂದ ಕೂಡ್ಲೇನೆ ಯಾರನ್ನ ಅರೆಸ್ಟ್ ಮಾಡಿದ್ರು ಅವ್ರು ಅಮಾಯಕರು ಅಂತ ಹೇಳ್ಕೊಂಡು ಈ ಗುಂಪು ಬಂತು. ಕಲ್ಲು ತೂರಾಟ ಆಗಿರ್ಬೋದು, ಬಟ್ ಇವರಲ್ಲ ಸರ್, ಇವ್ರ ಮೇಲೆ ಯಾಕೆ ಹೊಡೆದ್ರು, ಅವರು ಹೊಡೆದವ್ರ ಮೇಲೆ ಕೇಸ್ ದಾಖಲಿಸಿ ಅಂತ ಇವ್ರದ್ದು ಪ್ರತಿಭಟನೆ. ಪೊಲೀಸರು ಏನು ಮಾಡ್ತಾರೆ, ಆಯಿತು ಇಲ್ಲೂ ಕೇಸ್ ದಾಖಲಿಸ್ತೀವಿ ಅಲ್ಲೂ ಕೇಸ್ ದಾಖಲಿಸ್ತೀವಿ ಅಂತ ಹೇಳಿದ್ರು. ಬಟ್ ನಮಗಿರೋ ಪ್ರಶ್ನೆ, ಇನ್ನೊಬ್ರು ಮನೆ ಮೇಲೆ ಕಲ್ಲು ಹೊಡಿಬೇಕಂತ ನಮಗೆ ಯಾಕೆ ಅನ್ಸುತ್ತೆ? ನಮಗೆ ಅಂದರೆ ಅವ್ರಿಗೆ ಯಾಕೆ ಅನ್ಸುತ್ತೆ? ಈಗ ನಾವೆಲ್ಲ ಆಫೀಸಿಗೆ ಬರ್ತೀವಿ, ದಿನ ಬೆಳಗಾದ್ರೆ ಕೆಲಸ ಮಾಡ್ತೀವಿ, ಮನೆಗೆ ಹೋಗ್ತೀವಿ, ಓದ್ತೀವಿ, ಹೆಚ್ಚಂದ್ರೆ ಬೇರೆ ಏನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀವಿ. ಇವ್ರುಗಳು ಮಾತ್ರ ಯಾಕೆ ಕಲ್ಲು ತೂರಾಟ ನಡೆಸ್ತಾರೆ? ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರು ಏನೂ ಹೇಳಿರಲಿಲ್ಲ. ಈಗ ಒಂದು 3 ದಿನದಿಂದ ಮನೆಗೆ ಕಲ್ಲು ಹೊಡಿಯೋದು ಮತ್ತು ಇಲ್ಲ ಕಾರ್ ಹಿಂದ್ಗಡೆ ಬಂದು ಕುತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ ಅವ್ರು ಬಂದ್ಬಿಟ್ಟು ಏನು ಮತ್ತೆ ಕಲ್ಲು ಹೊಡೆದಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ನಮ್ಮ ವಿಜಯಪುರದಲ್ಲಿ ಸಂತೋಷಣ್ಣ ಅಂತ ಹೇಳಿದ್ದಾರೆ. ಅವ್ರು ಹಿಡಿದಾದ್ಮೇಲೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಯಾರು ಸರ್ ಹೊಡೆದಿದ್ದು ಕಲ್ಲು? ಅವರು ಹುಡುಗರು. ಯಾವ ಹುಡುಗರು? ಇಲ್ಲಿ ಅರೆಸ್ಟ್ ಮಾಡಿದ್ದಾರೆ. ನಾವು ಎಷ್ಟು ಜನ ಇದ್ರು? 6 ಜನ ಡೈಲಿ ಬರೋರು, ಹಿಂದ್ಗಡೆ ಬರೋದು, ಮನೆ ಹಿಂದ್ಗಡೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾರಾಯಣಗೌಡ, ಈಗ ಕಲ್ಲು ಹೊಡೆದಿದ್ದಾರೆ, ಹೊಡೆದವರು ಸಾರ್ವಜನಿಕರಿಗೆ ಸಿಕ್ಕಾಕೊಂಡ್ರು ಅಂದಾಗ ಅವ್ರಿಗೆ ವಾಪಸ್ ಸಾರ್ವಜನಿಕರು ಹೊಡಿತಾರೆ, ಇನ್ನೇನು ಸನ್ಮಾನ ಮಾಡಿ ಕಳಿಸ್ತಾರಾ? ಆಮೇಲೆ ಈ ಮುಸ್ಲಿಮ್ರೆಲ್ಲ ಜಮಾಯಿಸಿದ್ರಲ್ಲ, ಅವರಲ್ಲ ಅನ್ನೋದಾದ್ರೆ ಇನ್ಯಾರು? ಇವ್ರಿಗೆ ಹೆಂಗೆ ಗೊತ್ತು ಅವರಲ್ಲ ಅಂತ? ಹೆಂಗೆ ಅಷ್ಟು ಕಾನ್ಫಿಡೆನ್ಸು? ಆಮೇಲೆ ಇವ್ರು ಯಾರು ಕಾನೂನು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅಂತ ಡಿಸೈಡ್ ಮಾಡೋಕ್ಕೆ? ಮಮತಾ, ಹೌದು. ಯಾಕೆಂತಂದರೆ ಆ ಮನೆಯವರು ಕೂಡ ಕಳೆದ 1 ವಾರದಿಂದನೂ ಕೂಡ ಮನೆಯ ಒಂದು 5-6 ಯುವಕರ ಗುಂಪು ಮನೆ ಹಿಂದೆ ಬರುವಂಥದ್ದು, ಮನೆ ಮುಂದೆ ಬರುವಂಥದ್ದು, ಮನೆ ಮುಂದೆ ಕೂಗಾಡುವಂಥದ್ದು ಇದೆಲ್ಲದೂ ಕೂಡ ನಡೀತಾ ಇತ್ತು. ಆದರೆ ಈ ಒಂದು ವಿಚಾರ ಮನೆಯ ಸ್ವಲ್ಪ ದೂರದಲ್ಲಿರುವಂಥ ಹಿಂದೂ ಸಂಘಟನೆಗಳ ಮುಖಂಡರಿಗೂ ಕೂಡ ಅವರ ಗಮನಕ್ಕೆ ತಂದಿದ್ರು. ಹಾಗಾಗಿ ಅವರು ಕೂಡ ಕಾಯ್ತಾ ಇದ್ದಂಥದ್ದು. ಆದರೆ ನಿನ್ನೆ ಸಂಜೆ ಒಂದು 9:30-10 ಗಂಟೆ ಸುಮಾರಿಗೆ ಅವರು ಮನೆಯವರು ಇದ್ದಂಥ ಅವರೇನು ಊಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಮನೆಗೆ ಒಂದು ದೊಡ್ಡ ಕಲ್ಲನ್ನೇ ಹೊಡೆದಿರುವಂಥದ್ದು. ಆವಾಗ ಅವರು ಕಲ್ಲು ಹೊಡೆದು ಓಡೋಗುವಂಥ ಮಾರ್ಗದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವ್ರನ್ನ ಹಿಡಿದಿರುವಂಥದ್ದು ಹೊಡೆದು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆದರೆ ಮುಸ್ಲಿಂ ಸಂಘಟನೆಯವರು ಈಗೇನು ಹೇಳ್ತಿದ್ದಾರೆ ಅಂದರೆ, ಕಲ್ಲು ಹೊಡೆದಿರೋದು ನಿಜಾನೇ ಇರ್ಬೋದು, ಆದರೆ ಅವರು ಯಾರೋ ಕಲ್ಲು ಹೊಡೆದು ಅವರು ಓಡೋಗಿರುವಂಥದ್ದು. ಆದರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ರಸ್ತೆಯಲ್ಲಿ ಹೋಗ್ತಿದ್ದಂಥ ಇಬ್ಬರು ಅಪ್ರಾಪ್ತ ಮುಸ್ಲಿಮರು ಇವರೇ ಕಲ್ಲು ಹೊಡೆದಿದ್ದು ಅಂತೇಳಿ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತ ಈಗ ಮುಸ್ಲಿಮರು ಕೂಡ ಆರೋಪ ಮಾಡ್ತಿರುವಂಥದ್ದು. ಆದರೆ ಮನೆಯವರಾಗ್ಬೋದು ಅಥವಾ ಹಿಂದೂ ಸಂಘಟನೆ ಹುಡುಗರಾಗ್ಬೋದು, ಅವ್ರು ಹೇಳುವಂಥದ್ದು ಇಲ್ಲ, ಅವರು ಕಲ್ಲು ಹೊಡೆದು ಓಡ್ಬರ್ಬೇಕಾದ್ರೆ ನಮಗೆ ಎದುರುಗಡೆನೇ ಸಿಕ್ಕಿದ್ರು, ರೆಡ್ ಹ್ಯಾಂಡ್ ಆಗಿ ಅವ್ರು ನಮಗೆ ಸಿಕ್ಕಿದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳ ಮಾತಾಗಿರುವಂಥದ್ದು. ಆದರೆ ಯಾವಾಗ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಪ್ರಾಪ್ತ ಇಬ್ಬರು ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿ ಅವರನ್ನ ಪೊಲೀಸರಿಗೆ ಒಪ್ಪಿಸಿದ್ರು, ಅದಾದ ನಂತರ ಈಗ ಏನು ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಹಿಂದೂ ಸಂಘಟನೆ ಮತ್ತು ಮುಸ್ಲಿಂ ಸಂಘಟನೆ ಇಬ್ಬರು ಕೂಡ ಜಮಾಯಿಸಿದಂಥದ್ದು. ಒಂದು ಕಡೆ ಮುಸ್ಲಿಂ ಸಂಘಟನೆಯವರು ಯಾರು ಅಪ್ರಾಪ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ಕೈಗೊಳ್ಳಿ ಅಂತ ಅವರು ಕೂಡ ಪೊಲೀಸರಿಗೆ ಮನವಿ ಮಾಡಿರುವಂಥದ್ದು. ಜೊತೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಿಂದೂ ಯುವತಿಯರು, ಯಾಕೆಂದ್ರೆ ಆ ಮನೆಯಲ್ಲಿ ಒಬ್ಬರು ಲೇಡಿ ಮತ್ತೆ ಇಬ್ಬರು ಮಹಿಳೆಯರು ಮಾತ್ರ ಇದ್ದಂಥದ್ದು. ಅಂದ್ರೆ ಅವರ ಮನೆ ಯಜಮಾನರು ಅವರು ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಬರೀ ಹೆಣ್ಮಕ್ಳೇ ಇದ್ದಂಥ ಸಂದರ್ಭದಲ್ಲಿ ಅವರು ಮನೆ ಹಿಂದೆ ಬರುವಂಥದ್ದು, ಮುಂದೆ ಬರುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ಕೂಗಾಡುವಂಥದ್ದು ಮಾಡ್ತಾ ಇದ್ರು. ಹಾಗಾಗಿ
ಅವ್ರ ಮೇಲೂ ಕ್ರಮ ಕೈಗೊಳ್ಳಿ ಅಂತ. ಈಗ ಈ ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಕಡೆ ಮುಸ್ಲಿಂ ಸಂಘಟನೆಗಳು ಕೂಡ ಏನು ಅಪ್ರಾಪ್ತ ಮುಸ್ಲಿಮರ ಮೇಲೆ ಹಲ್ಲೆ ಮಾಡಿದ್ರು, ಇಬ್ಬರು ವಿರುದ್ಧ ಪ್ರಕರಣ ದೂರು ಕೊಟ್ಟಿರುವಂಥದ್ದು. ಜೊತೆಗೆ ಮನೆ ತಾಯಿ ಕಳೆದ ಒಂದು ವಾರದಿಂದನೂ ಕೂಡ ನಮ್ಮ ಮನೆ ಹಿಂದೆ ಮುಂದೆ ಬರ್ತಾ ಇರುವಂಥದ್ದು, ಕೂಗಾಡುವಂಥದ್ದು, ಕಲ್ತೋಟ ಮಾಡ್ತಿರುವಂಥ ಮನೆ ತಾಯಿ ಕೂಡ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿರುವಂಥದ್ದು. ದೂರಿಗೆ ಪ್ರತಿ ದೂರು ಇಬ್ಬರು ಕೂಡ ಒಂದು ದೂರಿಗೆ ದೂರಾಗಿ ಈಗ ಇಬ್ಬರು ಮೇಲೂ ಪ್ರಕರಣ ದಾಖಲಾಗಿರುವಂಥದ್ದು. ಮಮತಾ, ಧನ್ಯವಾದ ನಾರಾಯಣಗೌಡ ತಮ್ಮ ಮಾಹಿತಿಗಾಗಿ.